ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಸಣ್ಣ ಕೇಸ್ ಎಂಬ ವಿವಾದ ಏನಿದೆ ಅಲ್ವಾ, ಇದಕ್ಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು. ಒಂದು ಘಟನೆಯನ್ನು ವೈಭವೀಕರಿಸುವುದರಿಂದ ಅಂಜನಾದ್ರಿಗೆ ಅವಮಾನ ಆಗ್ತಾ ಇದೆ. ಅಂಜನಾದ್ರಿ ಹನುಮನ ಜನ್ಮಸ್ಥಳ ಅನ್ನೋ ನಂಬಿಕೆ ಇದೆ. ಅಂಜನಾದ್ರಿ ಜೊತೆ ಭಾವನಾತ್ಮಕ ಸಂಬಂಧ ಇದೆ. ನನ್ನ ಉದ್ದೇಶ ಅಂಜನಾದ್ರಿ ವಿಶ್ವಕ್ಕೆ ಪರಿಚಯಿಸಲಿ ಅನ್ನೋದಾಗಿತ್ತು. ಇಲ್ಲಿ ನಡೆದ ಒಂದು ಘಟನೆಗೆ ವೈಭವೀಕರಿಸಿದರೆ ಭಕ್ತರಿಗೆ ನೋವಾಗುತ್ತಲ್ವಾ. ಆಂಜನೇಯ ಭಕ್ತರಿಗೆ ನೋವಾಗುತ್ತೆ ಅನ್ನೋದು ನನ್ನ ಮಾತಿನ ಉದ್ದೇಶ. ನನ್ನ ಮಾತನ್ನು ಸಂಪೂರ್ಣವಾಗಿ ತೋರಿಸಿ ನೀವು ಕಟ್ ಮಾಡಿ ತೋರಿಸಿದರೆ ಅಂಜನಾದ್ರಿಗೆ ಅವಮಾನ ಮಾಡಿದಂತೆ. ಅಂಜನಾದ್ರಿ ಬಗ್ಗೆ ಒಳ್ಳೆಯ ಪ್ರಚಾರ ಮಾಡಿ ಅಂತ ರಾಜಶೇಖರ್ ಹಿಟ್ನಾಳ್ ಅವರು ಹೇಳಿದ್ದಾರೆ. ಪ್ರಚಾರ ಮಾಡಿಕೊಡ್ಬೇಕು ಅನ್ನೋದನ್ನು ಹಿಟ್ನಾಳ್ ಅವ್ರಿಗೆ ಕಲಿಸ್ಕೊಡ್ಬೇಕಾಗಿಲ್ಲ ಮಾಧ್ಯಮದವ್ರಿಗೆ. ಒಂದು ರೇಪ್ ಆದರೆ ಇವ್ರಿಗೆ ಸಣ್ಣ ವಿಚಾರ, ಅದು ದೇವಸ್ಥಾನದ ಪವಿತ್ರತೆ ಹಾಳಾಗುತ್ತೆ ಅನ್ನೋ ಒಂದು ಉದ್ದೇಶ. ಅಂದರೆ ನಿಮ್ಮ ಪ್ರಕಾರ ರೇಪು ಏನೋ ಮರ್ಡರ್ ಆದರೆ ಅದನ್ನು ತೋರಿಸ್ಬಾರ್ದು, ಅದನ್ನು ಹೊರ ಜಗತ್ತಿಗೆ ಹೇಳಲೇಬಾರ್ದಾಗ. ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆಯಪ್ಪ, ಅಲ್ಲಿ ಪಕ್ಕದಲ್ಲಿ ಒಂದು ಮಹಿಳೆ ಅತ್ಯಾಚಾರ ಆಯಿತು, ಅದು ಪವಿತ್ರಕ್ಕೆ ಧಕ್ಕೆ ತರುತ್ತೆ. ನೋಡಿ ಎಂತಹ ಬಾಲಿಶವಾದಂಥ ಹೇಳಿಕೆಯನ್ನು ಹಿಟ್ನಾಳ್ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಮರ್ಥನೆಯೂ ಕೂಡ ಮಾಡ್ಕೊಂಡಿದ್ದಾರಂತೆ. ಯಾವ ಜವಾಬ್ದಾರಿತ ಮಾಧ್ಯಮ ಕೂಡ ತಮ್ಮ ಇದಕ್ಕೆ ಕಟ್ ಮಾಡ್ಕೊಂಡು ತೋರಿಸೋದು ಮಾಡಬೇಡ್ರಿ. ಇದನ್ನು ಮಾಡಿದರೆ ಅಂಜನಾದ್ರಿಗೆ, ಆಂಜನೇಯನ ಜನ್ಮಸ್ಥಳಕ್ಕೆ, ಆಂಜನೇಯನ ಭಕ್ತರಿಗೆ ಅವಮಾನ ಮಾಡಿದಂಗೆ ಆಕತ್. ನೀವು ಇವತ್ತು BJP ಅವ್ರು ಹೇಳ್ತಾರೆ ಖಂಡನೆ ಹೌದಪ್ಪ.